ಸರ್, ನಾನು ಸವಿತಾ ಸಮಾಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು. ಈ ಸರ್ಕಾರ ನಮ್ಮನ್ನು ಈ ಒಂದು ಅವಕಾಶ ಮತ್ತು ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ. ಏನು ಸವಿತಾ ಸಮಾಜದಲ್ಲಿ 27 ಪರ್ಯಾಯ ಪದಗಳಿದ್ರೂ ಸಹಿತ ಸವಿತಾ ಸಮಾಜ ಜನಕ್ಕೆ ಏನು ಕರ್ನಾಟಕ ರಾಜ್ಯ ಕೊಡ್ತಕ್ಕಂಥ ಎಲ್ಲ ಸವಲತ್ತುಗಳು, ನಮ್ಮ ಅಭಿವೃದ್ಧಿ ನಿಗಮದಿಂದ ಅಭಿವೃದ್ಧಿ ಆಗ್ತಕ್ಕಂಥ ಸವಲತ್ತುಗಳನ್ನು ನಾನು ಸಾಮಾನ್ಯವಾಗಿ ಎಲ್ಲ ಆಫೀಸ್ಗೆ ಬರಬೇಕು. ಆದರೆ ನಾನು ಯಾಕಂದರೆ ನಮ್ಮ ಜನ ಬೆಳಗ್ಗೆ ಸಂಜೆ ತನಕ ಸೆಲೂನಲ್ಲೇ ಇರ್ತಾರೆ. 106 ಕಿಲೋಮೀಟ್ರ್ ಬಂದು ಅವರು ಆ ಸವಲತ್ತುಗಳು ಪಡೆಯೋದು ದುಸ್ಸಹ, ಮತ್ತು ಅವರಿಗೆ ಸಾವಿರಾರು ರೂಪಾಯಿ ಖರ್ಚಾಗೋದು ಬೇಡ ಅನ್ನೋ ಉದ್ದೇಶದಿಂದ ಹಾಗೂ ಮಾನ್ಯ ಸರ್ಕಾರ ನಮಗೆ ಒಂದು ವೆಹಿಕಲ್ ಕೊಟ್ಟಿದೆ, ಕಾರ್ ಕೊಟ್ಟಿದೆ. ಹಾಗಾಗಿ ಅವರ ಮನೆ ಬಾಗಿಲಿಗೆ ಸರ್ಕಾರನೇ, ಸಲೂನ್ ಬಾಗಿಲಿಗೆ ಸರ್ಕಾರನೇ ನಮ್ಮ ಸವಿತಾ ಸಮಾಜದವ್ರ ಮನೆಗೆ ಬಂದು ಅವ್ರ ಸವಲತ್ತುಗಳನ್ನ ತಲುಪಿಸೋದಕ್ಕೆ ಇಡೀ ಕರ್ನಾಟಕ ರಾಜ್ಯ ನಾನು ಒಂದು ಪ್ರವಾಸ ಮಾಡ್ತೀನಿ ಸರ್. ರಾಜ್ಯದಲ್ಲಿ ಸುಮಾರು 18 ಲಕ್ಷ ಜನ ಇದ್ದಾರೆ. ಈ ಸಮೀಕ್ಷೆಯಲ್ಲಿ ಯಾಕೆ ಹೆಚ್ಚು ನಮಗೆ ಅಂಕೆ ಸಂಖ್ಯೆ ನಮ್ಗೆ ಸಿಗ್ತಾ ಇಲ್ಲ ಅಂದರೆ, ಈ ವ್ಯವಸ್ಥೆ ಸಾವಿರಾರು ವರ್ಷಗಳಿಂದ ಈ ನಮ್ಮ ಜನಾಂಗ ಏನಿದಾರೋ ಎಲ್ಲ ಧರ್ಮದವರಿಗೆ, ಎಲ್ಲ ಜಾತಿ ಜನಾಂಗದವರಿಗೆ, ಎಲ್ಲ ವಯೋಮಾನದವರಿಗೆ ಭಾಳ ಹತ್ತಿರವಾಗಿರ್ತಾರೆ. ಪ್ರತಿ ತಿಂಗಳು ಅವರಿಗೆ ಹೇರ್ ಕಟ್ ಮಾಡೋದು ಮುಖಾಂತರ, ಕ್ಷೌರ ಮಾಡೋದು ಮುಖಾಂತರ ಪ್ರತಿಯೊಬ್ಬ ಮನೆಯ ಸದಸ್ಯರು ಆಗಿರ್ತಾರೆ. ಮತ್ತೆ ಮಂಗಳವಾದ್ಯನೂ ನಾವೇ ನುಡಿಸೋದು, ಕ್ಷೌರನೂ ನಾವೇ ಮಾಡೋದು. ಹಾಗಾಗಿ ಎಲ್ಲ ಮನೆಯ ಸಂಪರ್ಕಗಳು ನಮ್ಗಿರ್ತದೆ. ಏನೋ ಎಲ್ಲೋ ಒಂದು ಕಡೆ ನಮಗೆ ಈ ಸಮಾಜದಲ್ಲಿ ಗೌರವಯುತವಾಗಿ ಬದುಕೋದಕ್ಕೆ ಈ ಅಜಾಮ ಅಂತಕ್ಕಂಥ ಒಂದು ಪದ ಬಳಕೆಯಿಂದ ನೊಂದು, ಹಾಗಾಗಿ ಅವರು ಹೊರಗಡೆ ಬರೋದಕ್ಕೆ ಒಂದು ಯೋಚನೆ ಮಾಡ್ತಕ್ಕಂಥ ಸಂದರ್ಭ. ಹಾಗಾಗಿ ಬಹಳ ಜನ ಏನು ಸರ್ಕಾರಿ ನೌಕರರಿದ್ದಾರೆ, ಬೇರೆ ಬೇರೆ ಫೀಲ್ಡ್ ಡಾಕ್ಟರ್ಗಳಿದ್ದಾರೆ, ಆಕ್ಟ್ರಿಗಳಿದ್ದಾರೆ, ಬೇರೆ ಎಲ್ಲ ಫೀಲ್ಡಲ್ಲಿ ನಮ್ಮವರಿದ್ದಾರೆ. ಆದರೆ ಅವರು ತಮ್ಮ ಜಾತಿಯನ್ನು ಹೇಳ್ಕೊಳ್ಳೋದಕ್ಕೆ ಹಿಂಜರಿತಾರೆ. ಯಾಕೆ ಅಂದರೆ, ಮೊನ್ನೆ ಒಂದು ಘಟನೆ ಆಯಿತು. ಮನೆಯಲ್ಲಿ ಸುಮಾರು ಜನ ಅಂದಿದ್ದಾರೆ. ಮೊನ್ನೆ ಸಿ ಟಿ ರವಿ ಅವರು ಯಾರನ್ನೋ ಬರದಲ್ಲಿ ನಾನೇನು ಹಜಾಮನ್ ಅಂತಕ್ಕಂಥ ಮಾತು ಈ ಥರ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮವರು ಆ ಜಾತಿ ಸವಾಸಕ್ಕೆ ಹೋಗದೆ ಎಲ್ಲೂ ಹೇಳ್ಕೊಡಲ್ಲ. ಇದ್ರ ಸಲುವಾಗಿ ನಮ್ಮ ಒಂದು ಅಂಕೆ ಸಂಖ್ಯೆ ಕಡಿಮೆ ಬಂದಿದ್ದೇವೆ. ಇಷ್ಟೇ ನೋಡಿ ವ್ಯವಸ್ಥೆ ಹೆಂಗಿದೆ. ಇಂಥ ಒಂದು ನಾವು 78 ವರ್ಷ ಆಯಿತು ಸ್ವತಂತ್ರ ಬಂದು, ನಾಗರಿಕತೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. 21ನೇ ಶತಮಾನದಲ್ಲಿ ಬದುಕ್ತಾ ಇದ್ದೀವಿ. ಸಂವಿಧಾನ ಸಮಾನವಾದ ಎಲ್ಲ ಜಾತಿ ಜನಾಂಗಕ್ಕೆ, ಎಲ್ಲ ಧರ್ಮಕ್ಕೆ ಸಮಾನವಾದ ಹಕ್ಕುಗಳು ಕೊಟ್ಟಿದೆ. ಸರ್ಕಾರವನ್ನು ಎಲ್ಲರೂ ಸಮಾನವಾಗಿ ನೋಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಇಂಥ ಜಾತಿ ಜನಾಂಗ ಅಂತ ಹೇಳ್ಕೊಳ್ಳೋದಕ್ಕೆ ಈ ಸಮಾಜದಲ್ಲಿ ಹಿಂಜರಿತಕ್ಕಂಥ ಸನ್ನಿವೇಶ ಇದೆ ಅಂದರೆ ನಿಜವಾಗ್ಲೂ ಅದು ಬಹಳ ನೋವಿನ ಸಂಗತಿ. ಆದರೆ ನಿಮ್ಮಂಥವ್ರ ಮುಖಾಂತರ ಈ ಜನಕ್ಕೆ, ಈ ಭಾಷೆ ಉಪಯೋಗಿಸುವಂಥವ್ರಿಗೆ ಮನವರಿಕೆ ಮಾಡುವಂಥ ಜವಾಬ್ದಾರಿ ಮತ್ತೆ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಇಷ್ಟೇ. ಯಾಕ್ರಪ್ಪ, ನಮ್ಮವರವರು, ನಮ್ಮ ಸೇವೆ ಮಾಡ್ತಕ್ಕಂಥವ್ರು, ನಮ್ಮವರು ಒಬ್ರವರು, ನಮ್ಮ ಮನೆ ಸದಸ್ಯರು. ಹಾಗಾಗಿ ಅವ್ರನ್ನ ಯಾಕೆ ಕೇವಲ ಮಾಡ್ತೀರ ಅಂತಕ್ಕಂಥ ಮಾತು ಮತ್ತೆ ಒಂದು ಸಂದೇಶ ತಮ್ಮಿಂದ ಹೋಗ್ಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ ಸರ್. ಡಾಕ್ಟರ್ MS ಮುತ್ತುರಾಜ್ ಅಂತ ಸರ್. ಎಲ್ಲ ಸಮುದಾಯದಲ್ಲೂ ಸಾಮೂಹಿಕವಾಗಿ ಕ್ಷೌರ ಮಾಡ್ತಾ ಇದ್ದೇನೆ. ಆ ಥರದ್ದೆಲ್ಲ ನಾನು ಮಾಡ್ಕೊಂಡು ಬಂದ್ರೆ ಸಾಧ್ಯವಾದ ಮಟ್ಟಿಗೆ ಒಂದು ಅಸ್ಪೃಶ್ಯತೆ ಹೋಗ್ಬೇಕು ಅಂತಕ್ಕಂಥ ವಿಚಾರ ಮಾಡಿ ಸರ್. ಅದೆಲ್ಲ ನೋಡಿ ಗುರುಗಳೇ, ಬಹಳ ಇದೆ ಅದು. ಈಗಲೂ ಹಂಗೆ ಇದೆ, ಕೆಲವು ಭಾಗದಲ್ಲಿ